ತಾಯಿ ಚಾಮುಂಡೇಶ್ವರಿಗೆ ಅರಮನೆಯಿಂದ ಕೊಡಲಾಗಿದ್ದ ಆಸ್ತಿ ಎಷ್ಟು ಅನ್ನೋದರ ಅಂದಾಜು ತಮಗೇನಾದ್ರು ಇದೆಯಾ? ಅಂದರೆ ಅದು ಎಷ್ಟು ಕೊಟ್ಟಿದ್ದಾರೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಚಾಮುಂಡಿ ಬೆಟ್ಟ ಮತ್ತು ಅದರ ಸುತ್ತಮುತ್ತ ಇರುವಂಥದ್ದು ಎಲ್ಲನೂ ಕೂಡ ಅದು ಅರಮನೆಗೆ ಸೇರಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಆದರೆ ನಾವು ಅದು ಶಿಬೇಟ್ಶಿಪ್ ಆಫ್ ಎನ್ ಐಡಲ್ ಅಂತ ಹೇಳ್ತೀವಿ. ಅಂದರೆ ಅಲ್ಲೇನು ಚಾಮುಂಡೇಶ್ವರಿ ತಾಯಿಗೆ ಸೇರಿರೋದು, ನಾವು ಪೋಷಕರ ಸ್ಥಾನದಲ್ಲಿ ಅದನ್ನ ನಾವು ನೋಡ್ಕೋತೀವಿ. ಅದೆಲ್ಲ ತಾಯಿ ಚಾಮುಂಡೇಶ್ವರಿಗೆ ಸೇರಿರೋದು. ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಯಾರಿಗೂ ಕೊಟ್ಟಿಲ್ಲ. ಆ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಕರು ಆಗಿದ್ದೀವಿ ಅಂತ ನಾವು ಆ ಸ್ಥಾನವನ್ನು ಯಾವತ್ತೂ ಬಿಟ್ಟಿಲ್ಲ. ನಾವು ತಾಯಿ ಚಾಮುಂಡೇಶ್ವರಿ ಆರಾಧಕರು, ನಮ್ಮ ಕುಲದೇವಿ ಅದು ಅಂತ ಆ ಸ್ಥಾನವನ್ನು ನಾವು ಯಾವತ್ತೂ ಬಿಟ್ಟಿಲ್ಲ. ಆ ದೇವಸ್ಥಾನದ ಪೋಷಕರು ಸಹ ಅಂತ ನಾವು ಆ ಸ್ಥಾನಕ್ಕೆ ಯಾವತ್ತೂ ಬಿಟ್ಟಿಲ್ಲ. ಅದ್ರ ಜೊತೆಗೆ ಆ ಆಚರಣೆ ಅಲ್ಲೇನು ಬೆಟ್ಟದಲ್ಲಿ ನಡೆಯುತ್ತೆ, ಅರಮನೆಯಲ್ಲೂ ಸಹ ನಡೆಯುತ್ತೆ. ನಮ್ಮ ಧಾರ್ಮಿಕ ಆಚರಣೆ ಅರಮನೆಯಲ್ಲಿ ಏನು ನಡೆಯುತ್ತೆ ಅಲ್ಲೂ ಸಹ ನಡೆಯುತ್ತೆ. ಈ ಪಾರಂಪರೆ ಭಾರತ ಏನು ರಿಪಬ್ಲಿಕ್ ಇರ್ಬೋದು, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ಹಿನ್ನೆಲೆಯಲ್ಲೂ ಸಹ ಇದು ನಡೀತಾ ಬಂದಿದೆ. ಸುಮಾರು 400 ವರ್ಷದ ಇತಿಹಾಸ ಇದೆ. ಇದು ಒಂದು ಶಕ್ತಿಪೀಠ, ಎಷ್ಟೋ ವರ್ಷದ ಇತಿಹಾಸ ಇದೆ. ಆ ಪೂಜೆ ಕೈಂಕರ್ಯ ಏನೋ ಯಾವ ರೀತಿಯಲ್ಲಿ ಆರಾಧಿಸ್ತೀವಿ ಅದು ಎಲ್ಲಕ್ಕೂ ಕೂಡ ಅರಮನೆಗೆ ಟೈಅಪ್ ಆಗಿರೋ ಕಾರಣಕ್ಕಾಗಿ ಒಂದು ಧಾರ್ಮಿಕ ಕೂಡ ಒಂದು ಸಂಬಂಧ ಇದೆ. ಸೊ ಈ ಎಲ್ಲ ಹಕ್ಕುಗಳು ನಾವು ಯಾವತ್ತೂ ಬಿಟ್ಟಿಲ್ಲ. ಆದರೆ ಆ ಮುಜರಾಯಿ ಏನು ಕೇಸ್ ಇದೆ ಅದೇ ಮುಂದುವರಿತಾ ಬಂದಿದ್ರು. ಅದು ಏನು ಸಮಾಜದ ಒಂದು ಮೆಮರಿಯಲ್ಲಿ, ಸೊಸೈಟಲ್ ಮೆಮರಿಯಲ್ಲಿ ಅದು ಆಚೆಗೆ ಬಂದಿರ್ಬೋದು. ಆದರೂ ಸಹ ಆ ಕೇಸ್ ಏನು ಮುಂದುವರಿತಾ ಇತ್ತು. ಆ ಸಮಯದಲ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರಾಧಿಕಾರ ಸೃಷ್ಟಿ ಮಾಡಿ ಅದು ಇವತ್ತಿನ ಏನು ಆಧುನಿಕತೆಯ ಒಂದು ಹೆಸರಿನಲ್ಲಿ ಇದೆಲ್ಲ ತಾಯಿಯ ಒಂದು ಆಸ್ತಿ ಇಲ್ಲ, ಇದು ಪ್ರಾಧಿಕಾರದ ಆಸ್ತಿ ಅಂತ ಹೇಳೋದು ತಪ್ಪಂತ. ದೇವಸ್ಥಾನಗಳು ಏನಕ್ಕೆ ಸರ್ಕಾರ ನಿಯಂತ್ರಿಸಲು ಮುಂದುವರಿತಾ ಇದೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ.